ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಷ್ಟನ್ನು ಇವತ್ತು ಒಂದೇ ದಿನ ಚೆಕ್ ಮಾಡಿದ್ರ ಸಂಜು? ಐ ಕಾಂಟ್ ಬಿಲೀವ್ ದಿಸ್. ನನಗೂ ಅಷ್ಟೇ, ಅಕೌಂಟ್ಸ್ ಯಾವುದು ಸರಿಯಾಗಿಲ್ಲ ಅನ್ನೋದನ್ನು ನಂಬಕ್ಕೆ ಆಗ್ತಾ ಇಲ್ಲ. ಇಷ್ಟನ್ನು ಒಂದೇ ದಿವಸದಲ್ಲಿ ಚೆಕ್ ಮಾಡೋಕ್ಕೆ ಹೇಗೆ ಸಾಧ್ಯ ಸಂಜು ಅವರೇ? ಇದೆಲ್ಲ ನನಗೆ ಮೊದಲೇ ಮಾಡಿರೋ ಕೆಲಸ ಅಂತ ಅನ್ಸೋಕ್ಕೆ ಶುರು ಆಯಿತು ಮ್ಯಾಮ್. ಒಂದಷ್ಟು ಡೀಟೇಲ್ಸ್ನ ನಾನು ಮಾರ್ಕ್ ಮಾಡಿದ್ದೀನಿ, ಬೇಕಾದರೆ ನೀವು ಚೆಕ್ ಮಾಡಿ. ಬಟ್ ಸಂಜು, ನೀವು ಒಂದೇ ದಿನ ಕೂತ್ಕೊಂಡು ಇಷ್ಟು ಕೆಲಸ ಮಾಡೋದು ನಿಮ್ಮ ಮೈಂಡ್ಗೆ ಸ್ಟ್ರೇನ್ ಆಗ್ಬೋದು. ಸೊ ದಟ್ಸ್ ಓಕೆ. ಇದನ್ನೆಲ್ಲ ನಾನು ನೋಡ್ತೀನಿ. ನವ್ ಯು ಟೇಕ್ ರೆಸ್ಟ್. ಓಕೆ, ವಿಲ್ ಕಂಟಿನ್ಯೂ ದಿಸ್ ಟುಮಾರೋ. ಥ್ಯಾಂಕ್ ಯು, ಬಟ್ ಇದೆಲ್ಲ ಐಲ್ ಟೇಕ್ ಕೇರ್ ಆಫ್ ಇಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇದನ್ನೆಲ್ಲ ನಾನು ನೋಟಿಸಿಗೆ ತಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದನ್ನೆಲ್ಲ ನೀವು ಯಾರ ಹತ್ರನೂ ಹೇಳಕ್ಕೆ ಹೋಗ್ಬೇಡಿ. ಓಕೆ? ಓಕೆ, ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ ಸರ್. ಕಮೆ ಮೀರಾ, ಏನಾದರೂ ಹೇಳೋದಿತ್ತಾ ಮೀರಾ? ಆ್ಯಕ್ಚುಲಿ ಎಸ್. ಎನಿಥಿಂಗ್ ರಾಂಗ್ ಮೀರಾ? ನೋ ಸರ್, ನಥಿಂಗ್ಸ್ ರಾಂಗ್, ಬಟ್ ಸಮಥಿಂಗ್ ಸ್ಟ್ರೇಂಜ್. ಈಗಲೇ ಮಾತಾಡುವಂಥ ವಿಷಯನಾ ಮೀರಾ? ಎಸ್ ಮ್ಯಾಮ್, ಇಟ್ಸ್ ಅಬೌಟ್ ಮಿಸ್ಟರ್ ಸಂಜು. ಅವ್ರ ಬಗ್ಗೆ ಏನು? ಏನಾಯ್ತು ಮೀರಾ? ಸರ್, ನಾನು ಅವ್ರಿಗೆ ಲಾಸ್ಟ್ 3 years ಅಕೌಂಟ್ಸ್ನ ಚೆಕ್ ಮಾಡೋಕ್ಕೆ ಅಂತ ಹೇಳಿದ್ದೆ. ಬಟ್ ಅವರು ಅಕೌಂಟ್ಸ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂತ ಸುಮ್ಮನೆ ಕೂತಿದ್ದಾರಾ? ಐ ನ್ಯೂ ಇಟ್. ನೋ ಮ್ಯಾಮ್, 3 years ಅಷ್ಟೇ ಅಲ್ಲ, ನಮ್ಮ ಕಂಪನಿ 22 years ಅಕೌಂಟ್ನ ಒಂದೇ ದಿವಸದಲ್ಲಿ ಚೆಕ್ ಮಾಡಿ ಮುಗಿಸಿದ್ದಾರೆ. ಅಷ್ಟೇ ಅಲ್ಲ ಸರ್, ಅಕೌಂಟ್ಸ್ನ ವೆರಿಫೈ ಮಾಡಿರೋದಷ್ಟೇ ಅಲ್ಲದೆ ನಮ್ಮ ಕಂಪನಿಲಿ ಫ್ರಾಡ್ಸ್ ಆಗ್ತಿರೋದನ್ನ ಕೂಡ ಪಾಯಿಂಟ್ ಔಟ್ ಮಾಡಿದ್ರು. ಆ್ಯಂಡ್ ದಟ್ಸ್ ಟ್ರೂ ಸರ್. ಆರ್ಯ ಸರ್ ಸೀಕ್ರೆಟ್ ರೂಮಲ್ಲಿ ಇದ್ದಿದ್ದು ಒರಿಜಿನಲ್ ಪೇಪರ್ಸ್ನ ಅನುನೇ ನನಗೆ ತೋರಿಸಿದ್ಲು. ಕಂಪನಿಲಿ ಫ್ರಾಡ್ಸ್ ಆಗಿದ್ದು ನಿಜ. ಈ ವಿಷಯದಲ್ಲಿ ನಾನು ಇಗ್ನೋರೆಂಟ್ ಆಗಿದ್ದೆ. ನನ್ನ ಕಣ್ಣು ತಪ್ಪಿಸಿ ಇಲ್ಲಿ ಸಾಕಷ್ಟು ಫ್ರಾಡ್ಗಳಾಗಿದ್ದಾವೆ. ಬಟ್ ಸರ್, ಇದನ್ನ ಸಂಜು ಅವ್ರು ಕಂಡು ಹಿಡಿಯಕ್ಕೆ ಹೇಗೆ ಸಾಧ್ಯ? $22 years ಅಕೌಂಟ್ಸ್ನ ಚೆಕ್ ಮಾಡಿದಾರಾ? ಹೌ ಇಸ್ ಇಟ್ ಪಾಸಿಬಲ್ ಹರ್ಷ? ಆದರೆ ಈ ಫ್ರಾಡ್ ನಡೆದಿರೋದೆಲ್ಲ ದಾದಾಯಿಂದಾನೆ, ಅವರಿಂದಾನೆ ಇದೆಲ್ಲ ಆಗಿರೋದಲ್ವಾ? ಆಲ್ಸೋ ಸರ್, ನಮ್ಮ ಕಂಪನಿ ದುಡ್ಡು ಎಲ್ಲೆಲ್ಲಿ ಹೋಗಿದೆ ಅನ್ನೋದನ್ನ ಸಂಜು ಅವರು ಆ ಪೇಪರ್ಸಲ್ಲಿ ಐಡೆಂಟಿಫೈ ಮಾಡಿದ್ದಾರೆ. ದೆನ್ ದಟ್ಸ್ ಗ್ರೇಟ್. ಅವ್ರು ಸಾಮಾನ್ಯ ವ್ಯಕ್ತಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಸುಮ್ಮನೆ ಅವ್ರಿಗೆ ಮಾಸ್ ಬಿಲ್ಡಪ್ ಕೊಡೋದಕ್ಕೆ ಹೋಗ್ಬೇಡ ಹರ್ಷ. ಮಾನ್ಸಿ, ನಾನು ಸುಮ್ಮನೆ ಯಾರನ್ನೂ ಹೊಗಳೋದಿಲ್ಲ. ಈಗ ನೀನೇ ಕೇಳಿಸ್ಕೊಂಡೆ ತಾನೆ? ಕದ್ಬಿಡು. ಸದ್ಯಕ್ಕೆ ನಮ್ಮ ಕಂಪನಿನ ದುಡ್ಡು ಎಲ್ಲೆಲ್ಲಿ ಹೋಗಿದೆ ಅನ್ನೋದು ನಾವು ಕಂಡುಹಿಡಬೇಕು. ವಿ ಹ್ಯಾವ್ ಟು ಬಿ ಅಲರ್ಟ್. ನೀನು ಅಚಾನಕ್ ಬಂದಿಯಲ್ಲ, ನಿನ್ನ ಗುರ್ತ ಸಿಗಲಿಲ್ಲ. ತಪ್ಪು ತಿಳಿಬೇಡ. ಇಲ್ಲಮ್ಮ, ತೊಂದರೆ ಏನಿಲ್ಲ. ಸಂಜು ನಂಗೆ ನಿನ್ನ ಪರಿಚಯ ಮಾಡಿಸಿದ್ದ. ನೀನು ತಾಯಿ ಹಂಗೆ ಅವಂಗ ಊಟ ಕೊಟ್ಟು ಸಾಕಿ ಸಲಹಿದೀಯ ಅಂತ ಹೇಳ್ದ.
ಅದನ್ನೆಲ್ಲ ಹೇಳಬೇಕಾದ್ರೆ ಅವನ ಕಣ್ಣಾಗ ಸಂತೋಷ ಹೆಮ್ಮೆ ಎಲ್ಲ ತುಂಬಿತ್ತು. ಇಡೀ ನನ್ನ ಜೀವನದಲ್ಲಿ ಆರ್ಯನಂತ ಇನ್ನೊಬ್ಬ ವ್ಯಕ್ತಿನ ನಾನು ನೋಡಿಲ್ಲಮ್ಮ. ಅವತ್ತು ನೀವು ಆಸ್ಪತ್ರೆಯಲ್ಲಿದ್ದಿರಿ, ನಾನು ನಿಮ್ಮ ಹತ್ರ ಹೆಚ್ಚಿಗೆ ಮಾತಾಡೋಕ್ಕಾಗಲಿಲ್ಲ. ಆರ್ಯನ್ ಕಳ್ಕೊಂಡು ಏನೇ ಮಾತಾಡಿದ್ರು ಅಳು ಅಷ್ಟೆ. ಆರ್ಯನ ತಾಯಿ ಹಂಗೆ ನೋಡ್ಕೊಂಡಿರೋ ಗೆಳೆಯ ಇವನು ಪಾಪ ಆರ್ಯ ಸತ್ತಾನಂತ ತಿಳ್ಕೊಂಡಾನ. ನಾನು ದ್ರೋಹ ಮಾಡ್ಲಿಕ್ಕತ್ತೀನಿ, ಇವನ್ಗಾದ್ರೂ ಸತ್ಯ ಹೇಳ್ಬಿಡ್ಲೇನ? ನೀವು ಈ ಕಡೆ ಬಂದಿದ್ದಕ್ಕೇನಾರ ವಿಶೇಷ ಉದ್ದೇಶ ಇತ್ತೇನ್ರಿ? ಅದು ಆಸ್ಪತ್ರೆಗೆ ಬಂದಿದ್ದೆ. ಆರ್ಯನ್ಗೆ ಸಂಬಂಧಪಟ್ಟ ಕೆಲವು ದಾಖಲೆಗಳು ಬೇಕಾಗಿತ್ತು, ಅದಕ್ಕೆ. ದಾಖಲೆಗಳ? ಯಾವ ದಾಖಲೆಗಳು? ಆರ್ಯನ್ ಸಾವಿನ ಬಗ್ಗೆ ಅನುಮಾನ ಅಂತೂ ಇದೆ. ಮನೆಯವರು ದುಃಖದಲ್ಲಿ ಡೆತ್ ರಿಪೋರ್ಟು ಮತ್ತು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಯಾವುದೂ ತಗೊಂಡಿಲ್ಲ. ನಾನು ಅದನ್ನು ತಗೊಳ್ಳೋಣ ಅಂತ ಬಂದೆ, ಆದರೆ ಅವರು ಮನೆಯವ್ರಿಗೆ ಮಾತ್ರ ಕೊಡೋದಂತೆ. ನಾನು ನೋಡೋಣ, ಬೆಳಿಗ್ಗೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಮ್ಮ, ಇಲ್ಲಿ ಉಳ್ಕೊಳ್ಳೋಕ್ಕೆ ಸುತ್ತಮುತ್ತ ಒಂದು ಒಳ್ಳೆಯ ಲಾಟ್ ಸಿಗ್ಬೋದಲ್ವಾ? ಅಯ್ಯ, ನಮ್ಮನೇನೇ ಇರ್ಬೇಕಾದ್ರ ನೀನು ಬೇರೆ ಕಡೆ ಯಾಕೆ ಉಳ್ಕೋಬೇಕು? ನೋಡು, ನೀನು ಸಂಜುನ್ ಗೆಳೆಯ ಅಂದಮೇಲೆ ನನ್ನ ಮಗನ ಹಂಗ ನೀನು ಇಲ್ಲೇ ಉಳಿಬೋದು. ಪರವಾಗಿಲ್ಲಮ್ಮ, ನಾ ಇಲ್ಲೇ ಹೊರಗಡೆ ಎಲ್ಲಾದರೂ. ಬೇಡ, ನೀವು ನಮ್ಮ ಮನೆಯಾಗ ಇರ್ರಿ, ಏನು ಅಡ್ಡಿ ಇಲ್ಲ. ನೀನು ದೂಸರ ಮಾತು ಆಡಂಗೆ ಇಲ್ಲ, ನೀನು ಇಲ್ಲೇ ಉಳ್ಕೋಬೇಕು. ಸರಿಮ್ಮ. ನೀನು ಅಲ್ಲಿ ಕೈ ತೊಳಿಬೋದು. ಸರಿಮ್ಮ. ವಿಶ್ವಾಸ್ ಫೋಟೋಗೆ ಹೂ ಇಟ್ಟಿದ್ದಾರಲ್ಲ, ಸತ್ತೋರ್ಗಲ್ವಾ ಹೀಗಿಡೋದು? ಅಯ್ಯ, ಅಲ್ಲೇ ಯಾಕೆ ನಿಂತ್ಬಿಟ್ಟೆ? ಹೋಗಲ್ಲ. ನಂಬಿಕೆ ಬರೀ 3 ಅಕ್ಷರದ ಪದ. ನೀನು ನಿನ್ ಮೇಲೆ ಇಟ್ಟಿರೋ ನಂಬಿಕೆನ ಯಾವತ್ತೂ ಕಳ್ಕೋಬೇಡ. ನಂಬಿಕೆ ಏನಿಲ್ಲ ಅನ್ನಲ್ಲ, ಮಲ್ಕೋ. ಸರಿ, ಮಲ್ಕೋ. ತಾಯಿ ಎಲ್ಲವ ಜೋಗ್ ತಗೋ ಬಂದಾಗ ಇದಕ್ಕೆ ಉತ್ತರ ಕೇಳಬೇಕು.
ಈ ವ್ಯಕ್ತಿ ಆರ್ಯ ಸರ್ನ ಯಾಕೆ ಇಷ್ಟೊಂದು ನೆನಪಿಸ್ತಿದ್ದಾರೆ? ನನ್ನ ಆರ್ಯ ಸರ್ ಹಾಗೆ ಬೇರೆ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾರನ್ನು ಅವ್ರಿಗೆ ಹೋಲಿಕೆ ಮಾಡೋಕ್ಕೂ ಆಗಲ್ಲ. ನಂಬಿಕೆ ಆ ವ್ಯಕ್ತಿಯಿಂದ ನಾನು ಆದಷ್ಟು ದೂರ ಇರಬೇಕು. ಅದೇ ಒಳ್ಳೇದು. ನಾನು ಯಾರೋ? ಎಲ್ಲರೂ ನನ್ನ ಗುರುತಿಸಿ ಮಾತಾಡ್ಸೋದಕ್ಕೂ ನನ್ನೊಳಗಿರೋ ಯೋಚನೆ ಭಾವನೆಗಳಿಗೆ ಸಂಬಂಧನೇ ಇಲ್ಲ. ನನಗೆ ಅಪರಿಚಿತ. ನಾನು ಯಾರೋ? ನನಗೆ ಹೀಗೆಲ್ಲ ಇನ್ನೊಬ್ಬರ ಮನೆಯಲ್ಲಿ ಉಳ್ಕೊಳ್ಳೋ ಅಭ್ಯಾಸ ಇಲ್ಲ. ಯಾವತ್ತು ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋ ವಾಡಿಕೆ. ಮಗನ ಗೆಳೆಯನೋ ಮಗ ಇದ್ದಂಗೆ ಅಲ್ಲೇನ್ರಿ, ನೀವೇನು ಸಂಕೋಚ ಮಾಡ್ಕೋಬೇಡ್ರಿ. ಥ್ಯಾಂಕ್ಸ್. ಆರ್ಯ ಯಾವಾಗಲೂ ನಿಮ್ಮನ್ನೇ ತುಂಬ ನೆನಪಿಸ್ಕೊಳ್ತಿದ್ದ. ಅವ್ರು ಸಿಕ್ಕರೆ ನಿನ್ನೂ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದ. ಇವತ್ತು ಅವನಿದ್ದಿದ್ರೆ ಇಬ್ಬರು ಜೊತೆಲೇ ಮನೆಗೆ ಬರಬೇಕಾಗಿತ್ತು. ಪ್ರಿಯಾ, ಪ್ರಿಯಾ, ಅಮ್ಮ, ನಾ ಏನಾದ್ರು ತಪ್ಪು ಮಾತಾಡ್ದ? 1 ಮಿನಿಟ್.
ಪ್ರಿಯಾ, ಅತಿಥಿಗಳು ಬಂದಿರೋ ವೇಳೆಗ ಹಿಂಗೆ ಏನು ನಡ್ಕೊಳ್ಳೋದು? ಅವ ನಮ್ಮ ಆರ್ಯನ ತಾಯಿ ಹಂಗೆ ನೋಡ್ಕೊಂಡಾನ್ರಿ. ಅವನ ಕಣ್ಣಲ್ಲಿ ಕಣ್ಣಿಟ್ಟು ನನಗೆ ನೋಡ್ಲಿಕ್ಕೆ ಆಗ್ಲಿಲ್ರಿ. ಪ್ರಿಯಾ ಪ್ರಿಯಾ, ಸಮಾಧಾನ ಮಾಡ್ಕೊ. ನೋಡು, ಹೇಳಬೇಕದನ್ನ ಹೇಳೋ ಕಾಲಕ್ಕೆ ಡಾಕ್ಟ್ರು ಎಲ್ಲ ಪೊಲೀಸರು ಹೇಳ್ತಾರೆ. ಅದೆಲ್ಲ ನಿನ್ನ ಜವಾಬ್ದಾರಿ ಅನ್ನೋದನ್ನ ನಿನ್ನ ತಲೆಯಿಂದ ಮೊದಲು ತೆಗೆದುಹಾಕು. ಇಲ್ರಿ ನನ್ನ ಕೈಲಿ ಆಗಂಗಿಲ್ಲ. ಪ್ರಿಯಾ, ಆರ್ಯವರ್ಧನ್ ಅವ್ರಿಗೆ ಅವರ ಸಮೀಪದ ಮಂದಿಯಿಂದಾನೇ ಆಪತ್ತು ಅಂತ ಪೊಲೀಸರು ಹೇಳಿಲ್ಲೇನ? ಅದು ಗೊತ್ತಿದ್ದು ನಾವು ಸತ್ಯ ಹೆಂಗೆ ಹೇಳಲಿಕ್ಕಾಕತಿ? ಅಂದ್ರ ನಿಮ್ಮ ಮಾತಿನ ಅರ್ಥ ಕೇಶವನಿಂದಲೂ ನಮ್ಮ ಆರ್ಯಂಗೆ ಅಪಾಯ ಇದೆ ಅಂತನಾ? ಇಲ್ರಿ, ಕೇಶವನ್ ಮೇಲೆ ಅನುಮಾನ ಪಡೋದು ತಪ್ಪಾಗ್ತದ. ಕೇಶವನ್ ಮೇಲೆ ಅನುಮಾನ ಪಟ್ರ ತಾಯಿ ಮೇಲೆ ಅನುಮಾನ ಪಟ್ಟಂಗ. ಇಲ್ರಿ, ಕೇಶವ ಇಲ್ಲದೆ ಇರ್ಬೋದು ಪ್ರಿಯಾ, ಆದ್ರೂ ನಮ್ಮ ಎಚ್ಚರದಾಗ ನಾವು ಇರಬೇಕು ಅಲ್ಲೇನ? ಪೊಲೀಸರು ಬೇರೆ ನಮಗೆ ಆರ್ಡರ್ ಮಾಡ್ಯಾರ. ಹರ್ಷ, ನಮ್ಮ ಮನೆಗೆ ಬಂದಿರೋ ಸ್ಪೆಷಲ್ ಗೆಸ್ಟ್ನು ಆಫೀಸ್ಗೆ ಬರ್ತಾರಾ ಅಂತ ಕೇಳೋಣ. ಇಲ್ಲ ಅಂದರೆ ಇಗ್ನೋರ್ ಮಾಡಿದ್ವಿ ಅಂತ ಸುಮ್ಮನೆ ಮಾತು ಕೇಳಬೇಕಾಗತ್ತೆ. ಓ ಯು ರೈಟ್, ಅವ್ರು ಒಂದ್ಸಲ ಕೇಳಿಬಿಡ್ತೀನಿ ನಾನು. ಸಾಹೇಬ್ರೆ, ಅವ್ರು ಆಗಲೇ ಆಫೀಸ್ಗೆ ಹೋಗ್ಯಾರ್ರಿ. ವಾಟ್, ಆಫೀಸಿಗ? ನಮಗಿಂತ ಮುಂಚೆ ಹೊರಟ್ರ? ಅಲ್ಲ, ಹೂ ಇಸ್ ಹಿ? ಅವ್ರು ಯಾಕೆ ನಮ್ಮ ಆಫೀಸ್ಗೆ ಹೋಗೋಕ್ಕೆ ಇಷ್ಟೆಲ್ಲ ಆಸಕ್ತಿ ತೋರಿಸ್ಬೇಕು? ಮೋಸ್ಟ್ಲಿ ನಾವು ಇಲ್ಲದೆ ಇದ್ದಾಗೋ ಹೋಗೋ ಪ್ಲಾನ್ ಹಾಕೊಂಡಿದ್ರು ಅನ್ಸುತ್ತೆ. ಅದಕ್ಕೆ ನಮಗೂ ಹೇಳ್ದೆ ನಮಗಿಂತ ಮುಂಚೆನೇ ಹೋಗಿದ್ದಾರೆ. ಬಟ್ ನಮಗಿಂತ ಮುಂಚೆ ಆಫೀಸ್ಗೆ ಹೋಗಿ ಮಾಡೋ ಕೆಲಸ ಏನಿತ್ತು? ಯಾರಿಗೆ ಗೊತ್ತು? ಹಿ ಈಸ್ ಅ ಮಿಸ್ಟ್ರಿ ಮ್ಯಾನ್ ಹರ್ಷ. ನಮ್ಮ ಕಲ್ಪನೆಗೂ ಮೀರಿದ ಏನೋ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ. ಈ ಮೆಮೊರಿ ಲಾಸ್ ಅನ್ನೋದೆಲ್ಲ ಸುಮ್ಮನೆ ನಾಟಕ. ಅವರು ದೊಡ್ಡ ಯಜಮಾನರ ಖಾಸಗಿ ಖೋಲಿಗೆ ನಿನ್ನೆ ರಾತ್ರಿ ಹೋಗಿದ್ನ ಇವ್ರಿಗೆ ಹೇಳ. ನನ್ನ ಮಾತು ಇವ್ರು ನಂಬ್ತಾರ? ಇಲ್ಲ, ಅಮ್ಮ ಅವ್ರ ಹತ್ರ ಹೇಳೋದೇ ವಾಸಿ. ಸರಿ ಬಾ, ಲೇಟ್ ಆಗ್ತದೆ. ಇಷ್ಟು ವರ್ಷ ನನ್ನ ಜೊತೆ ಆಫೀಸಿಗೆ ಒಟ್ಟಿಗೆ ಬಂದವರು ತುಂಬ ಕಮ್ಮಿ, ವೆರಿ ರೇರ್. ಇವತ್ತು ನೀವು ಬರ್ತಾ ಇದ್ದೀರಾ. ಸಾರಿ, ಆಫ್ಟರ್ ಯು. ವೆಲ್, ಥ್ಯಾಂಕ್ ಯು. ಏನಿವತ್ತು ಇಷ್ಟು ಬೇಗ ಬಂದುಬಿಟ್ಟಿದ್ದೀರಾ? ಅದೇ ಪ್ರಶ್ನೆನ ನಾನು ನಿಮ್ಮನ್ನು ಕೇಳ್ಬೋದಲ್ಲ? ಸಾರಿ, ನಾನು ತೀರಾ ಬುದ್ಧಿವಂತಿಕೆ ಪ್ರದರ್ಶನ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನೋನು, ಆಫೀಸಿಗೆ ಬೇಗ ಬರಬೇಕಾಗಿರೋದು ನನ್ನ ಡ್ಯೂಟಿ. ಐ ಹ್ಯಾವ್ ಟು ಬಿ ಅಹೆಡ್ ಆಫ್ ಎವ್ರಿಬಡಿ ಎಲ್ಸ್, ಯು ಸಿ. ಇಲ್ಲ ಅಂದರೆ ನನ್ನ ರೆಸ್ಪಾನ್ಸಿಬಿಲಿಟೀಸ್ನ ಮೀಟ್ ಮಾಡೋಕ್ಕಾಗಲ್ಲ. ಎಲ್ಲರೂ ನಿಮ್ಮಷ್ಟೇ ರೆಸ್ಪಾನ್ಸಿಬಲ್ ಆಗಿಬಿಟ್ರೆ 1 ವರ್ಷದ ಕೆಲಸನ 2-3 ತಿಂಗಳಲ್ಲೇ ಮುಗಿಸ್ಬಿಡ್ಬೋದು. ಎಲ್ಲರೂ ನಿಮ್ಮ ಥರನೇ ಚೆನ್ನಾಗಿ ಕೆಲಸ ಮಾಡಿಬಿಟ್ರೆ 2-3 ತಿಂಗಳಲ್ಲಿ ಆಗೋ ಕೆಲಸನ 2-3 ವೀಕ್ಸಲ್ಲಿ ಮುಗಿಸ್ಬೋದು. ವೆಲ್, ನಾನು ಕೊಟ್ಟಿದ್ದ ಕೆಲಸಕ್ಕಿಂತ 10ರಷ್ಟು ಕೆಲಸನ ಒಂದೇ ದಿನದಲ್ಲಿ ಮುಗಿಸಿದ್ದೀರಾ. ಗ್ರೇಟ್. ಹಾಗಾದರೆ ಈಗ ನನಗೆ ಕೆಲಸ ಕೊಡೋದೇ ನಿಮ್ಗೆ ದೊಡ್ಡ ಕೆಲಸ. ಚೆನ್ನಾಗಿ ಮಾತಾಡ್ತೀರಾ ರೀ. ಬಟ್ ಈಗಾಗಲೇ ನಿಮಗೇನು ಕೆಲಸ ಕೊಡಬೇಕು ಅನ್ನೋದನ್ನು ನಾನು ಡಿಸೈಡ್ ಮಾಡಾಗಿದೆ. ಏನು? ಈ ಫೈಲ್ಗೆ ಸೈನ್ ಮಾಡಿಸ್ಕೊಂಬರ್ಬೇಕು. ಯು ಸೀಮ್ ಸೋ ಡಲ್. ಯಾಕೆ? ನಿಮ್ಮ ಕೇಪಬಿಲಿಟೀಸ್ಗೆ ತಕ್ಕಂಥ ಕೆಲಸ ಅಲ್ಲ ಅಂತನಾ?
ಅನು ಹತ್ರ ಹೋಗಿ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬೇರೆ ಯಾರನ್ನೂ ಕಳ್ಸೋಕ್ಕೆ ನನಗಿಷ್ಟ ಆಗ್ತಿಲ್ಲ. ನೀವು ಹೋಗಿ ಬಂದರೆ ಬೆಟರ್ ಅಂತ ಅನಿಸ್ತು, ಅದಕ್ಕೆ ಹೇಳಿದೆ. ಹೋಗಿ ಬರ್ತೀರಾ? ಹಾಂ, ನಾನು ಹೋಗಿ ಬರ್ತೀನಿ. ಮಿಸ್ಟರ್ ಸಂಜು, ಡಿಡ್ ಯು ಸೇ ಸಮಥಿಂಗ್? ಇಲ್ಲ, ನಾನೇನು ಹೇಳಿಲ್ಲ. ಆಲ್ ರೈಟ್, ಟೇಕ್ ಕೇರ್. ಹೋಗಿ ಬರ್ತೀನಿ.